ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜುಲೈ ತಿಂಗಳದು ಟಾಪ್ 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಇದೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಿಚೇಮ್ ಮಿಚಿಚಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಹಿಚೇಮ್ ಮಿಚಿಚಿಯನ್ನು ಯಾವ ದೇಶದ ಹೊಸ ಪ್ರಧಾನಿಯಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ತುನೀಸಿಯಾ. ಹಿಚೇಮ್ ಮಿಚಿಚಿ ಅವರನ್ನು ತುನೀಸಿಯಾದ ಹೊಸ ಪ್ರಧಾನಿಯಾಗಿ ನೇಮಿಸಲಾಗಿದೆ. ತುನೀಸಿಯಾದು ಕ್ಯಾಪಿಟಲ್ ಸ್ನೇಹಿತರೆ ತುನೀಸ್, ಅಂಡ್ ತುನೀಸಿಯಾದು ಕರೆನ್ಸಿ ತುನೀಸಿಯನ್ ದಿನಾರ್. ವೆನ್ ವಾಸ್ ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಅಬ್ಸರ್ವ್ಡ್? ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಜುಲೈ 28. ಪ್ರತಿ ವರ್ಷ ಜುಲೈ 28ರಂದು ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಅನ್ನು ಆಚರಿಸಲಾಗುತ್ತದೆ. ಹೂ ಲಾಂಚ್ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮೊಬೈಲ್ ಅಪ್ಲಿಕೇಶನ್ BIS ಕೇರ್ ರೀಸೆಂಟ್ಲಿ? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಮೊಬೈಲ್ ಅಪ್ಲಿಕೇಶನ್ BIS ಕೇರ್ ಅನ್ನು ಯಾರು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರಾಮ್ ವಿಲಾಸ್ ಪಾಸ್ವಾನ್. ಯೂನಿಯನ್ ಮಿನಿಸ್ಟರ್ ರಾಮ್ ವಿಲಾಸ್ ಪಾಸ್ವಾನ್ ಅವರು BISನ ಅಪ್ಲಿಕೇಶನ್ BIS ಕೇರ್ ಅನ್ನು ಪ್ರಾರಂಭಿಸಿದರು. ಅಂಡ್ ಸ್ನೇಹಿತರೆ, ಈ ಅಪ್ಲಿಕೇಶನ್ ಮೂಲಕ ಗ್ರಾಹಕರು ISI ಮತ್ತು ಹಾಲ್ಮಾರ್ಕ್ ಮಾಡಿದ ಉತ್ಪನ್ನಗಳ ಅಥೆಂಟಿಸಿಟಿಯನ್ನು ಚೆಕ್ ಮಾಡಬಹುದು. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಬಿನ್ ರಿನೇಮ್ಡ್ ಆಸ್ ಮಿನಿಸ್ಟ್ರಿ ಆಫ್ ಎಜುಕೇಶನ್? ಯಾವ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, HRD ಮಿನಿಸ್ಟ್ರಿ. HRD ಮಿನಿಸ್ಟ್ರಿಯನ್ನು ಶಿಕ್ಷಣ ಸಚಿವಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವೆನ್ ಈಸ್ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಟೈಗರ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜುಲೈ 29. ಪ್ರತಿ ವರ್ಷ ಜುಲೈ 29ರಂದು ವರ್ಲ್ಡ್ ಟೈಗರ್ ಡೇ ಅನ್ನು ಆಚರಿಸಲಾಗುತ್ತದೆ. Who authored the book titled The India Way Strategies for an Uncertain World? The India Way Strategies for an Uncertain World ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, S ಜಯಶಂಕರ್. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ S ಜಯಶಂಕರ್ ಅವರು ದಿ ಇಂಡಿಯಾ ವೇ ಸ್ಟ್ರಾಟಜೀಸ್ ಫಾರ್ ಅನ್ ಅನ್ಸರ್ಟನ್ ವರ್ಲ್ಡ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ನೇಮ್ ದ ಪರ್ಸನ್ ಹೂ ಹ್ಯಾಸ್ ರಿಟರ್ನ್ ದ ಬುಕ್ ನೇಮ್ Quest for Restoring Financial Stability in India. Quest for Restoring Financial Stability in India ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ವಿರಾಲ್ ವಿ ಆಚಾರ್ಯ. ಕಂಪಾರಿಟೆಕ್ ಬಿಡುಗಡೆ ಮಾಡಿದ ವಿಶ್ವದ ಅತ್ಯಂತ ಸಮೀಕ್ಷೆಯ ನಗರಗಳ 2020 ಪಟ್ಟಿಯಲ್ಲಿ ಭಾರತದ ನಗರಗಳಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಹೈದರಾಬಾದ್. ಸ್ನೇಹಿತರೆ, ಈ ಲಿಸ್ಟಲ್ಲಿ ಚೆನ್ನೈ 21 ಸ್ಥಾನದಲ್ಲಿದೆ, 21ನೇ ರ್ಯಾಂಕ್. ಅಂಡ್ ಸ್ನೇಹಿತರೆ, ದಿಲ್ಲಿ 33ನೇ ಸ್ಥಾನದಲ್ಲಿದೆ. ಅಂಡ್ ಓವರ್ ಆಲ್ ನೋಡೋದ್ರೆ ಸ್ನೇಹಿತರೆ ಚೈನಾದ ತುಯುವಾನ್ ಅಗ್ರಸ್ಥಾನದಲ್ಲಿದೆ. ವೆನ್ ಈಸ್ ಐಕಾರ್ ದಿವಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ಐಕಾರ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜುಲೈ 24. ಪ್ರತಿ ವರ್ಷ ಜುಲೈ 24ರಂದು ಐಕಾರ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. ವಿಶ್ವ ಹಿಪ್ಯಾಟಿಟಿಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಹಿಪ್ಯಾಟಿಟಿಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜುಲೈ 28. ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಹಿಪ್ಯಾಟಿಟಿಸ್ ದಿನವನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ, 2020 ವಿಶ್ವ ಹಿಪ್ಯಾಟಿಟಿಸ್ ದಿನದ ಥೀಮ್ ಹಿಪ್ಯಾಟಿಟಿಸ್ ಫ್ರೀ ಫ್ಯೂಚರ್. The 4th edition of Khelo India Youth Games is scheduled to be held in which of these cities? ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದ 4th ಎಡಿಷನ್ ಯಾವ ನಗರದಲ್ಲಿ ನಡೆಯಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಪಂಚಕುಲಾ ಹರಿಯಾಣದಲ್ಲಿ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 4th ಎಡಿಷನ್ ಪಂಚಕುಲಾ ಹರಿಯಾಣದಲ್ಲಿ ನಡೆಯಲಿದೆ. ವಿಶ್ವದ ಅರಣ್ಯ ಕ್ಷೇತ್ರಗಳಲ್ಲಿ ಗರಿಷ್ಠ ಉದ್ಯೋಗವನ್ನು ವರದಿ ಮಾಡಿದ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಇಂಡಿಯಾ. ಸ್ನೇಹಿತರೆ, ಈ ವರದಿಯಲ್ಲಿ ಇಂಡಿಯಾ ಮೊದಲನೇ ಸ್ಥಾನದಲ್ಲಿದೆ. ಅಂಡ್ ಸೆಕೆಂಡ್ ಸ್ನೇಹಿತರೆ ಚೈನಾ, ಅಂಡ್ ಥರ್ಡ್ ಆಸ್ಟ್ರೇಲಿಯಾ.
ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ಅ ಮೊಬೈಲ್ ಅಪ್ಲಿಕೇಶನ್ ಕಾಲ್ಡ್ ಮೌಸಮ್? ಯಾವ ಸಚಿವಾಲಯವು ಮೌಸಮ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅರ್ತ್ ಸೈನ್ಸಸ್ ಮಿನಿಸ್ಟ್ರಿ. ಅರ್ತ್ ಸೈನ್ಸಸ್ ಮಿನಿಸ್ಟ್ರಿ ಮೌಸಮ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಅಂಡ್ ಸ್ನೇಹಿತರೆ ಈ ಅಪ್ಲಿಕೇಶನ್ ಬಳಕೆದಾರರಿಗೆ ಹವಾಮಾನ ಘಟನೆಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಅಂಡ್ ಸ್ನೇಹಿತರೆ ಭಾರತದ ಅರ್ತ್ ಸೈನ್ಸಸ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್. ಪೈ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಪೈ ಅಪ್ರಾಕ್ಸಿಮೇಷನ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜುಲೈ 22. ಪ್ರತಿ ವರ್ಷ ಜುಲೈ 22ರಂದು ಪೈ ಡೇ ಅನ್ನು ಆಚರಿಸಲಾಗುತ್ತದೆ. ಪೈದು ವ್ಯಾಲ್ಯೂ ಸ್ನೇಹಿತರೆ 22/7. ಸ್ಟಾರ್ಟ್ಅಪ್, ಇ ಕಾಮರ್ಸ್ ಮತ್ತು ಇತರ ಗಿಗ್ ಎಕನಾಮಿ ಕಂಪನಿಗಳನ್ನು ಉತ್ತೇಜಿಸಲು ಡಿಜಿಟಲ್ ಎಕನಾಮಿ ಮಿಷನ್ ಅನ್ನು ಯಾವ ರಾಜ್ಯ ಅನುಮೋದಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ರಚನೆಗೆ ಕರ್ನಾಟಕದ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮತಿ ನೀಡಿದೆ. ಸ್ನೇಹಿತರೆ ಕಂಪನಿಯು ರಾಜ್ಯದಲ್ಲಿ 7,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್, ಇ ಕಾಮರ್ಸ್ ಮತ್ತು ಇತರ ಗಿಗ್ ಆರ್ಥಿಕ ಕಂಪನಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಭಾರತದ ಮೊಟ್ಟಮೊದಲ ಜೇನು ಪರೀಕ್ಷಾ ಪ್ರಯೋಗಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಫಸ್ಟ್ ಎವರ್ ಹನಿ ಟೆಸ್ಟಿಂಗ್ ಲ್ಯಾಬೋರೇಟರಿ ಆಫ್ ಇಂಡಿಯಾ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗುಜರಾತ್. ಭಾರತದ ಮೊಟ್ಟಮೊದಲ ಹನಿ ಟೆಸ್ಟಿಂಗ್ ಲ್ಯಾಬೋರೇಟರಿಯನ್ನು ಗುಜರಾತ್ನಲ್ಲಿ ಸ್ಥಾಪಿಸಲಾಗಿದೆ. ವೆನ್ ಈಸ್ ಕಾರ್ಗಿಲ್ ವಿಜಯ್ ದಿವಸ್ ಅಬ್ಸರ್ವ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜುಲೈ 26. ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. ದಿ ಪ್ಯಾಂಡಮಿಕ್ ಸೆಂಚುರಿ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಾರ್ಕ್ ಹೊನಿಸ್ಬಾಮ್. ಮಾರ್ಕ್ ಹೊನಿಸ್ಬಾಮ್ ಅವರು ದಿ ಪ್ಯಾಂಡಮಿಕ್ ಸೆಂಚುರಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೊಸ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಯಾವ ಕಾಯ್ದೆಯನ್ನು ಬದಲಾಯಿಸಿತು? ದ ನ್ಯೂ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ರಿಪ್ಲೇಸಸ್ ವಿಚ್ ಆಕ್ಟ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986. ಹೊಸ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅನ್ನು ಬದಲಾಯಿಸಿತು. ಬಿಬಿಎಂಪಿಯಿಂದ ಕೋವಿಡ್-19 ಅವೇರ್ನೆಸ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಹೂ ಇಸ್ ಅಪಾಯಿಂಟೆಡ್ ಆಸ್ ಕೋವಿಡ್-19 ಅವೇರ್ನೆಸ್ ಅಂಬಾಸಿಡರ್ ಬೈ ಬಿಬಿಎಂಪಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಮೇಶ್ ಅರವಿಂದ್. ಇತ್ತೀಚೆಗೆ ಥ್ರೀಡ್ ಫ್ಯಾಬ್ರಿಕ್ ಕಂಡು ಹಿಡಿದಿದ್ದ ಪಾಸ್ವರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ವಿವರಗಳಂತ ಡೇಟಾವನ್ನು ಕದಿಯುವ ಆಂಡ್ರಾಯ್ಡ್ ಮಾಲ್ವೇರ್ ಅನ್ನು ಹೆಸರಿಸಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬ್ಲ್ಯಾಕ್ ರಾಕ್. ಏರೋಸ್ಪೇಸ್ ಮತ್ತು ರಕ್ಷಣಾ ಉತ್ಪಾದನಾ ತಂತ್ರಜ್ಞಾನಗಳ 5ನೇ ಆವೃತ್ತಿಯ ಸಮಾವೇಶವನ್ನು ಯಾರು ಉದ್ಘಾಟಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಶ್ರೀಪದ್ ನಾಯಕ್. ರಕ್ಷಣಾ ರಾಜ್ಯ ಸಚಿವ ಶ್ರೀಪದ್ ನಾಯಕ್ ಅವರು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಉತ್ಪಾದನಾ ತಂತ್ರಜ್ಞಾನಗಳ 5ನೇ ಆವೃತ್ತಿಯನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಿದರು. ಅಂಡ್ ಸ್ನೇಹಿತರೆ ಈ ಕಾನ್ಫರೆನ್ಸ್ ಥೀಮ್ ಎಂಪವರಿಂಗ್ ಇಂಡಿಯಾ ವಿತ್ ಆತ್ಮನಿರ್ಭರ್ ಭಾರತ್ ಮಿಷನ್. ಕಾಣೆಯಾದ ಮಕ್ಕಳನ್ನು ಪತ್ತೆ ಹಚ್ಚಲು ಯಾವ ರಾಜ್ಯ ಸರ್ಕಾರ ಆಪರೇಷನ್ ಮುಸ್ಕಾನ್ ಅನ್ನು ಪ್ರಾರಂಭಿಸಿದೆ? ಆಪರೇಷನ್ ಮುಸ್ಕಾನ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಂಧ್ರಪ್ರದೇಶ್. ಕಾಣೆಯಾದ ಮಕ್ಕಳನ್ನು ಪತ್ತೆ ಹಚ್ಚಲು ಆಂಧ್ರಪ್ರದೇಶ ರಾಜ್ಯ ಸರ್ಕಾರವು ಆಪರೇಷನ್ ಮುಸ್ಕಾನ್ ಅನ್ನು ಪ್ರಾರಂಭಿಸಿದೆ. ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಇಮೋಜಿ ಡೇ ಎವ್ರಿ ಇಯರ್? ಪ್ರತಿ ವರ್ಷ ವಿಶ್ವ ಎಮೋಜಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 17 ಜುಲೈ. ಪ್ರತಿ ವರ್ಷ ವಿಶ್ವ ಇಮೋಜಿ ದಿನವನ್ನು 17 ಜುಲೈರಂದು ಆಚರಿಸಲಾಗುತ್ತದೆ. ಸ್ಪೋರ್ಟ್ಸ್ ಅಡ್ಡಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಸ್ಪೋರ್ಟ್ಸ್ ಅಡ್ಡಾ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬ್ರೆಟ್ ಲೀ. ಆಸ್ಟ್ರೇಲಿಯನ್ ಕ್ರಿಕೆಟರ್ ಬ್ರೆಟ್ ಲೀ ಅವರನ್ನು ಸ್ಪೋರ್ಟ್ಸ್ ಅಡ್ಡಾದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಭಾರತದ ಮೊದಲನೇ ಸಂಪೂರ್ಣ ಸಂಪರ್ಕವಿಲ್ಲದ ಕಾರ್ ಪಾರ್ಕಿಂಗ್ ಅನ್ನು ಪ್ರಾರಂಭಿಸಿದ ವಿಮಾನ ನಿಲ್ದಾಣ ಯಾವುದು? ವಿಚ್ ಏರ್ಪೋರ್ಟ್ ಇಂಟ್ರೊಡ್ಯೂಸ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ಕಾಂಟ್ಯಾಕ್ಟ್ಲೆಸ್ ಕಾರ್ ಪಾರ್ಕಿಂಗ್?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. Who among the following has been appointed as the Vice President of ADB? ADB ಅಂದರೆ ಸ್ನೇಹಿತರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಫ್ರಮ್ ಇಂಡಿಯಾ. ADBಯ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಶೋಕ್ ಲವಾಸಾ. ಅಶೋಕ್ ಲವಾಸಾ ಅವರು ಭಾರತದಿಂದ ADBಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಡೇ? ವಿಶ್ವ ಯುವ ಕೌಶಲ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜುಲೈ 15. ಪ್ರತಿ ವರ್ಷ ಜುಲೈ 15ರಂದು ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ 2020 ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಥೀಮ್ ಸ್ಕಿಲ್ಸ್ ಫಾರ್ ಅ ರೆಸಿಲಿಯಂಟ್ ಯೂತ್. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಇಫ್ ಇಟ್ ಬ್ಲೀಡ್ಸ್? ಇಫ್ ಇಟ್ ಬ್ಲೀಡ್ಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸ್ಟೀಫನ್ ಕಿಂಗ್. ಸ್ಟೀಫನ್ ಕಿಂಗ್ ಅವರು ಇಫ್ ಇಟ್ ಬ್ಲೀಡ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ 2020 ವಾರ್ನ್ ಕಾರ್ಮನ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ವಾನ್ ಕರ್ಮನ್ ಅವಾರ್ಡ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೆ ಸಿವನ್. ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ 2020 ವಾನ್ ಕರ್ಮನ್ ಪ್ರಶಸ್ತಿಗೆ ಇಸ್ರೋ ಮುಖ್ಯಸ್ಥರು ಕೆ ಸಿವನ್ ಅವರು ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ ಈ ಪ್ರಶಸ್ತಿ ವಿಜ್ಞಾನದ ಯಾವುದೇ ಶಾಖೆಯಲ್ಲಿನ ವಿಶಿಷ್ಟ ಕೊಡುಗೆಗಳು ಮತ್ತು ಜೀವಮಾನದ ಸಾಧನೆಗಳನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ಹೂ ವಾನ್ ದ 2020 ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಫ್ ಪೋಲೆಂಡ್? 2020 ಪೋಲೆಂಡ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಂಡ್ರೇಸ್ ಡೂಡಾ. ಪೋಲೆಂಡ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಆಂಡ್ರೇಸ್ ಡೂಡಾ ಅವರು ಗೆದ್ದಿದ್ದಾರೆ. ಪೋಲೆಂಡ್ದು ಕ್ಯಾಪಿಟಲ್ ಸ್ನೇಹಿತರೆ ವರ್ಸಾ ಅಂಡ್ ಪೋಲೆಂಡ್ದು ಕರೆನ್ಸಿ ಪಾಲಿಶ್ ಝ್ಲಾಟಿ. ಹೂ ಹ್ಯಾಸ್ ವಾನ್ 2020 ದಾದಾಸಾಹೇಬ್ ಫಾಲ್ಕೆ ಅವಾರ್ಡ್ ಫಾರ್ ಡಾಕ್ಯುಮೆಂಟರಿ ನೇಮ್ಡ್ ಚಿಲಿಪೋ? ಚಿಲಿಪೋ ಹೆಸರಿನ ಸಾಕ್ಷ್ಯಚಿತ್ರಕ್ಕಾಗಿ 2020 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೆಜಂಗ್ ಥಾಂಗ್ಡಾಕ್. ಚಿಲಿಪೋ ಹೆಸರಿನ ಡಾಕ್ಯುಮೆಂಟರಿಗಾಗಿ 2020 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೆಜಂಗ್ ಥಾಂಗ್ಡಾಕ್ ಅವರು ಗೆದ್ದಿದ್ದಾರೆ. ವೆನ್ ಈಸ್ ವರ್ಲ್ಡ್ ಮಲಾಲಾ ಡೇ ಅಬ್ಸರ್ವ್ಡ್? ವಿಶ್ವ ಮಲಾಲಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಮಲಾಲಾ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜುಲೈ 12. ಪ್ರತಿ ವರ್ಷ ಜುಲೈ 12ರಂದು ವರ್ಲ್ಡ್ ಮಲಾಲಾ ಡೇ ಅನ್ನು ಆಚರಿಸಲಾಗುತ್ತದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ಹಾಕಿ ಇಂಡಿಯಾ? ಹಾಕಿ ಇಂಡಿಯಾದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗ್ಯಾನೇಂದ್ರೋ ನಿಂಗೋಂಬನ್. ಗ್ಯಾನೇಂದ್ರೋ ನಿಂಗೋಂಬನ್ ಅವರನ್ನು ಹಾಕಿ ಇಂಡಿಯಾದ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಗೃಹ ಸಚಿವಾಲಯ ಸಿದ್ಧಪಡಿಸಿದ 2019 ಪೊಲೀಸ್ ಠಾಣೆಗಳ ವಾರ್ಷಿಕ ಶ್ರೇಯಾಂಕವನ್ನು ಇತ್ತೀಚೆಗೆ ಘೋಷಿಸಲಾಯಿತು. ಸ್ನೇಹಿತರೆ ಯಾವ ರಾಜ್ಯದ ನಡೌನ್ ಪೊಲೀಸ್ ಠಾಣೆ ಭಾರತದ ಅತ್ಯುತ್ತಮ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶದ ನಡೌನ್ ಪೊಲೀಸ್ ಠಾಣೆ ಭಾರತದ ಅತ್ಯುತ್ತಮ ಸ್ಥಾನದಲ್ಲಿದೆ. ಇತ್ತೀಚೆಗೆ ನಿಧನರಾದ ಸುಶೀಲ್ ಗೌಡ ಪ್ರಸಿದ್ಧ ಡ್ಯಾಶ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಕ್ಟರ್. ಆಕ್ಟರ್ ಸುಶೀಲ್ ಗೌಡ ಅವರು ಇತ್ತೀಚೆಗೆ ನಿಧನರಾದರು. ಗೂಗಲ್ ತನ್ನ ಅಪ್ಲಿಕೇಶನ್ ಸಾಮಾಜಿಕ ನೆಟ್ವರ್ಕಿಂಗ್ ಗೂಗಲ್ ಪ್ಲಸ್ ಅನ್ನು ಮರು ಹೆಸರಿಸಿದೆ. ಸ್ನೇಹಿತರೆ ಈ ರೀಬ್ರಾಂಡೆಡ್ ಅಪ್ಲಿಕೇಶನ್ನ ಹೆಸರೇನು? ಗೂಗಲ್ ಹ್ಯಾಸ್ ರೀಬ್ರಾಂಡೆಡ್ ಇಟ್ಸ್ ಅಪ್ಲಿಕೇಶನ್ ಸೋಷಿಯಲ್ ನೆಟ್ವರ್ಕಿಂಗ್ ಗೂಗಲ್ ಪ್ಲಸ್. ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂ ರೀಬ್ರಾಂಡೆಡ್ ಅಪ್ಲಿಕೇಶನ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗೂಗಲ್ ಕರೆಂಟ್ಸ್. ಹಾಲು ಮತ್ತು ಡೈರಿ ಉತ್ಪನ್ನಗಳ ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಯಾವ ರಾಜ್ಯವು ಪ್ಯೂರ್ ಫಾರ್ ಶ್ಯೂರ್ ಅಭಿಯಾನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜಸ್ಥಾನ್. ಹಾಲು ಮತ್ತು ಡೈರಿ ಉತ್ಪನ್ನಗಳ ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ರಾಜಸ್ಥಾನ್ ರಾಜ್ಯ ಸರ್ಕಾರವು ಪ್ಯೂರ್ ಫಾರ್ ಶ್ಯೂರ್ ಅಭಿಯಾನವನ್ನು ಪ್ರಾರಂಭಿಸಿದೆ. ಏಷ್ಯಾದ
ಅತಿ ದೊಡ್ಡ ಮತ್ತು ವಿಶ್ವದ ಎರಡನೇ ಅತಿ ದೊಡ್ಡ ದತ್ತಾಂಶ ಕೇಂದ್ರ ಯೊಟ್ಟೋ NM1 ದತ್ತಾಂಶ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಹಾರಾಷ್ಟ್ರದಲ್ಲಿ. ಏಷ್ಯಾದ ಲಾರ್ಜೆಸ್ಟ್ ಡೇಟಾ ಸೆಂಟರ್ ಅನ್ನು ಮಹಾರಾಷ್ಟ್ರದಲ್ಲಿ ಉದ್ಘಾಟಿಸಲಾಯಿತು. ಮಹಾವೀರ್ ದ ಸೋಲ್ಜರ್ ಹೂ ನೆವರ್ ಡೈಡ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬೋತ್ 1 and 2. AK ಶ್ರೀಕುಮಾರ್ ಅಂಡ್ ರೂಪಾ ಶ್ರೀಕುಮಾರ್ ಅವರು ಮಹಾವೀರ್ ದ ಸೋಲ್ಜರ್ ಹೂ ನೆವರ್ ಡೈಡ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಭಾರತದ ಅತಿ ದೊಡ್ಡ ಚಿಟ್ಟೆಯಾಗಿದೆ? ಇಂಡಿಯಾಸ್ ಲಾರ್ಜೆಸ್ಟ್ ಬಟರ್ಫ್ಲೈ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಗೋಲ್ಡನ್ ಬರ್ಡ್ ವಿಂಗ್. ಇಂಡಿಯಾಸ್ ಲಾರ್ಜೆಸ್ಟ್ ಬಟರ್ಫ್ಲೈ ಗೋಲ್ಡನ್ ಬರ್ಡ್ ವಿಂಗ್. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ 2020? SDG ಸೂಚ್ಯಾಂಕ 2020ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, 117. SDG ಸೂಚ್ಯಾಂಕ 2020ರಲ್ಲಿ ಭಾರತದ ರ್ಯಾಂಕ್ 117. ಸ್ನೇಹಿತರೆ ಈ ಇಂಡೆಕ್ಸ್ ಅಲ್ಲಿ ಟಾಪ್ 3 ನೋಡೋದಾದ್ರೆ ಫಸ್ಟ್ ಸ್ನೇಹಿತರೆ ಸ್ವೀಡನ್, ಸೆಕೆಂಡ್ ಡೆನ್ಮಾರ್ಕ್ ಅಂಡ್ ಥರ್ಡ್ ಸ್ನೇಹಿತರೆ ಫಿನ್ಲೆಂಡ್. ಅಂಡ್ ಭಾರತದ ರ್ಯಾಂಕ್ ಸ್ನೇಹಿತರೆ 117. India was ranked at which position on the Global Real Estate Transparency Index? ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, 34. ಭಾರತ 34ನೇ ಸ್ಥಾನದಲ್ಲಿದೆ. ಗ್ರೇಟಿ ಅಂದರೆ ಸ್ನೇಹಿತರೆ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್. ಸೊ ಈ ಇಂಡೆಕ್ಸ್ ಅಲ್ಲಿ ಭಾರತದ ರ್ಯಾಂಕ್ 34. When is GST Day celebrated? GST ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? GST ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, 1 ಜುಲೈ. ಪ್ರತಿ ವರ್ಷ ಜುಲೈ 1ರಂದು GST ಡೇ ಅನ್ನು ಆಚರಿಸಲಾಗುತ್ತದೆ. ಇಂಜೇತಿ ಶ್ರೀನಿವಾಸ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ವಿಚ್ ಅಥಾರಿಟಿ? ಇಂಜೇತಿ ಶ್ರೀನಿವಾಸ್ ಅವರನ್ನು ಯಾವ ಪ್ರಾಧಿಕಾರದ ಅಧ್ಯಕ್ಷನಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, IFSCA. IFSCA ಫುಲ್ ಫಾರ್ಮ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಥಾರಿಟಿ. IFSCA ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಗಾಂಧಿನಗರ್, ಗುಜರಾತ್ನಲ್ಲಿದೆ. ಇಂಜೇತಿ ಶ್ರೀನಿವಾಸ್ ಅವರನ್ನು IFSCA ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರಾನ್ಸ್? ಫ್ರಾನ್ಸ್ನ ಹೊಸ ಪ್ರಧಾನಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜೀನ್ ಕ್ಯಾಸ್ಟೆಕ್ಸ್. ಜೀನ್ ಕ್ಯಾಸ್ಟೆಕ್ಸ್ ಅವರು ಫ್ರಾನ್ಸ್ನ ಹೊಸ ಪ್ರೈಮ್ ಮಿನಿಸ್ಟರ್ ಆಗಿ ನೇಮಕಗೊಂಡಿದ್ದಾರೆ. ಫ್ರಾನ್ಸ್ದು ಪ್ರೆಸಿಡೆಂಟ್ ಸ್ನೇಹಿತರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂಡ್ ಫ್ರಾನ್ಸ್ದು ಕ್ಯಾಪಿಟಲ್ ಸ್ನೇಹಿತರೆ ಪ್ಯಾರಿಸ್. ವಿಚ್ ಸ್ಟೇಟ್ ಲಾಂಚ್ ವಿವರ್ ಸಮ್ಮಾನ್ ಯೋಜನಾ? ವಿವರ್ ಸಮ್ಮಾನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕರ್ನಾಟಕ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಜುಲೈ 6ರಂದು ವಿವರ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದರು. ಅಂಡ್ ಸ್ನೇಹಿತರೆ ಈ ಯೋಜನೆಯಡಿ ರಾಜ್ಯ ಸರ್ಕಾರವು ನೇರ ಲಾಭ ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ರಾಜ್ಯದ ಸುಮಾರು 19,000 ಕೈಮಗ್ಗ ನೇಕಾರರಿಗೆ 2,000 ರೂಪಾಯಿ ಮೌಲ್ಯದ ವಾರ್ಷಿಕ ಹಣಕಾಸಿನ ನೆರವು ನೀಡುತ್ತದೆ. ಮಾನವೀಯ ಕಾರ್ಯಕ್ಕಾಗಿ 2020ರ ಡಿಯಾನಾ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಹೂ ರಿಸೀವ್ಡ್ ದ 2020 ಡಿಯಾನಾ ಅವಾರ್ಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಪ್ರಿಯಾ ಟಕ್ರಾಲ್. ಮಾನವೀಯ ಕಾರ್ಯಕ್ಕಾಗಿ 2020ರ ಡಿಯಾನಾ ಪ್ರಶಸ್ತಿಯನ್ನು ಪ್ರಿಯಾ ಟಕ್ರಾಲ್ ಅವರು ಪಡೆದಿದ್ದಾರೆ. 2020ರ ಜೂನ್ನಲ್ಲಿ ನಿಧನರಾದ ಸರೋಜ್ ಖಾನ್ ಹೆಸರಾಂತ ಡ್ಯಾಶ್? ಸರೋಜ್ ಖಾನ್ ಹೂ ಪಾಸ್ಡ್ ಅವೇ ಇನ್ ಜೂನ್ 2020 ಈಸ್ ಅ ರಿನೌಂಡ್ ಡ್ಯಾಶ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕೊರಿಯೋಗ್ರಾಫರ್. ಬಾಲಿವುಡ್ ಕೊರಿಯೋಗ್ರಾಫರ್ ಸರೋಜ್ ಖಾನ್ ಅವರು ಜೂನ್ 2020ರಲ್ಲಿ ನಿಧನರಾದರು. When was World Sports Journalist Day celebrated annually? ವಾರ್ಷಿಕವಾಗಿ ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಜುಲೈ 2. ಪ್ರತಿ ವರ್ಷ ಜುಲೈ 2ರಂದು ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಅನ್ನು ಆಚರಿಸಲಾಗುತ್ತದೆ. ಪ್ರೋಗ್ರಾಮಿಂಗ್ ಮತ್ತು ಡೇಟಾ ವಿಜ್ಞಾನದಲ್ಲಿ, ಪ್ರೋಗ್ರಾಮಿಂಗ್ ಅಂಡ್ ಡೇಟಾ ಸೈನ್ಸ್ನಲ್ಲಿ
ವಿಶ್ವದ ಮೊದಲನೇ ಆನ್ಲೈನ್ BSc ಪದವಿ ಯಾವ IIT ಸಿದ್ಧಪಡಿಸಿದೆ? ವಿಚ್ IIT ಹ್ಯಾಸ್ ಪ್ರಿಪೇರ್ಡ್ ವರ್ಲ್ಡ್ಸ್ ಫಸ್ಟ್ ಆನ್ಲೈನ್ BSc ಡಿಗ್ರಿ ಇನ್ ಪ್ರೋಗ್ರಾಮಿಂಗ್ ಆ್ಯಂಡ್ ಡೇಟಾ ಸೈನ್ಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ IIT ಮದ್ರಾಸ್. ಪ್ರೋಗ್ರಾಮಿಂಗ್ ಮತ್ತು ಡೇಟಾ ಸೈನ್ಸ್ನಲ್ಲಿ ವಿಶ್ವದ ಮೊದಲನೇ ಆನ್ಲೈನ್ BSc ಪದವಿಯನ್ನು IIT ಮದ್ರಾಸ್ ಸಿದ್ಧಪಡಿಸಿದೆ. ಶ್ರೀಕಾಂತ್ ಮಾಧವ್ ವೈದ್ಯ ಯಾವ PUCಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ? ಶ್ರೀಕಾಂತ್ ಮಾಧವ್ ವೈದ್ಯ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಶ್ರೀಕಾಂತ್ ಮಾಧವ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ವಾಟ್ ಈಸ್ ದ ಥೀಮ್ ಫಾರ್ ನ್ಯಾಷನಲ್ ಡಾಕ್ಟರ್ಸ್ ಡೇ 2020? ನ್ಯಾಷನಲ್ ಡಾಕ್ಟರ್ಸ್ ಡೇ 2020 ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲೆಸನ್ ದ ಮಾರ್ಟಾಲಿಟಿ ಆಫ್ COVID-19. 2020 ಡಾಕ್ಟರ್ಸ್ ಡೇದು ಥೀಮ್ ಲೆಸನ್ ದ ಮಾರ್ಟಾಲಿಟಿ ಆಫ್ COVID-19. ಅಂಡ್ ಸ್ನೇಹಿತರೆ ಆಗಸ್ಟ್ 1ರಂದು ಪ್ರತಿ ವರ್ಷ ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜುಲೈ 1. ಪ್ರತಿ ವರ್ಷ ಜುಲೈ 1ರಂದು ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ವಿಚ್ ನೇಷನ್ ವಿಲ್ ಬಿ ಹೋಸ್ಟಿಂಗ್ 2020 ಎಡಿಷನ್ ಆಫ್ ಇಂಡಿಯನ್ ಪ್ರೀಮಿಯರ್ ಲೀಗ್ IPL? IPLನ 2020 ಆವೃತ್ತಿಯನ್ನು ಯಾವ ರಾಷ್ಟ್ರ ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ UAE. UAE 2020 IPL ಅನ್ನು ಆಯೋಜಿಸುತ್ತದೆ. Who has been appointed as the Vice Chairman of Security Platform of International Union of Railways? ಇಂಟರ್ನ್ಯಾಷನಲ್ ರೈಲ್ವೆ ಒಕ್ಕೂಟದ ಭದ್ರತಾ ವೇದಿಕೆಯ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅರುಣ್ ಕುಮಾರ್. ಇಂಟರ್ನ್ಯಾಷನಲ್ ರೈಲ್ವೆ ಒಕ್ಕೂಟದ ಭದ್ರತಾ ವೇದಿಕೆಯ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಭಾರತದಲ್ಲಿ ವಾರ್ಷಿಕವಾಗಿ ರಾಷ್ಟ್ರೀಯ ಪ್ರಸಾರ ದಿನ ಅಥವಾ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 23 ಜುಲೈ. ಪ್ರತಿ ವರ್ಷ ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನ ಅಥವಾ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಅನ್ನು ಆಚರಿಸಲಾಗುತ್ತದೆ. ಬಜಾಜ್ ಫೈನಾನ್ಸ್ನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಚೇರ್ಮನ್ ಆಫ್ ಬಜಾಜ್ ಫೈನಾನ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಂಜೀವ್ ಬಜಾಜ್. ಸಂಜೀವ್ ಬಜಾಜ್ ಅವರನ್ನು ಬಜಾಜ್ ಫೈನಾನ್ಸ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. COVID-19 ಸೇವೆಗಳಿಗಾಗಿ ಸಿಂಗಾಪುರ್ ಅಧ್ಯಕ್ಷರ ಪ್ರಶಸ್ತಿಯನ್ನು ಯಾವ ಭಾರತೀಯ ಮೂಲದ ದಾದಿಗೆ ನೀಡಲಾಗಿದೆ? ವಿಚ್ ಇಂಡಿಯನ್ ಒರಿಜಿನ್ ನರ್ಸ್ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ಸಿಂಗಾಪುರ್ ಪ್ರೆಸಿಡೆಂಟ್ಸ್ ಅವಾರ್ಡ್ ಫಾರ್ COVID-19 ಸರ್ವಿಸಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಲಾ ನಾರಾಯಣ್ ಸ್ವಾಮಿ. COVID-19 ಸೇವೆಗಳಿಗಾಗಿ ಸಿಂಗಾಪುರ್ ಅಧ್ಯಕ್ಷರ ಪ್ರಶಸ್ತಿಯನ್ನು ಕಲಾ ನಾರಾಯಣ್ ಸ್ವಾಮಿ ಅವರಿಗೆ ನೀಡಲಾಗಿದೆ. ಭಾರತದ ಯಾವ ಹಣಕಾಸು ಸಂಸ್ಥೆ ಹಣಕಾಸು ಸ್ಥಿರತೆ ವರದಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. RBIದು ಗವರ್ನರ್ ಸ್ನೇಹಿತರೆ ಶಕ್ತಿಕಾಂತ್ ದಾಸ್ ಅಂಡ್ RBIದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಅ ಸ್ಕೀಮ್ ನೇಮ್ಡ್ ಸಪ್ನೋ ಕಿ ಉಡಾನ್ ರೀಸೆಂಟ್ಲಿ? ಸಪ್ನೋ ಕಿ ಉಡಾನ್ ಹೆಸರಿನ ಯೋಜನೆಯನ್ನು ಯಾವ ಸಚಿವಾಲಯವು ಇತ್ತೀಚೆಗೆ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಅಂಡ್ ಇಂಡಸ್ಟ್ರೀಸ್. ಹೂ ಹ್ಯಾಸ್ ರಿಸೀವ್ಡ್ ದ ಫಸ್ಟ್ ಪ್ರೊಫೆಸರ್ PC ಮಾಲಾನೋಬಿಸ್ ನ್ಯಾಷನಲ್ ಅವಾರ್ಡ್ ಇನ್ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ 2020? ಅಧಿಕೃತ ಅಂಕಿಅಂಶ 2020ರಲ್ಲಿ ಮೊದಲನೇ ಪ್ರೊಫೆಸರ್ PC ಮಾಲಾನೋಬಿಸ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಚಕ್ರವರ್ತಿ ರಂಗಾರಾಜನ್. ಚಕ್ರವರ್ತಿ ರಂಗಾರಾಜನ್ ಅವರು ಫಸ್ಟ್ ಪ್ರೊಫೆಸರ್ PC ಮಾಲಾನೋಬಿಸ್ ನ್ಯಾಷನಲ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಹೂ ಹ್ಯಾಸ್ ಲಾಂಚ್ ದ ನಾಡಾ ಇಂಡಿಯಾ ಅಪ್ಲಿಕೇಶನ್ ವಿಚ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಬ್ಯಾನ್ಡ್ ಸಬ್ಸ್ಟೆನ್ಸಸ್ ಟು ಅಥ್ಲೀಟ್ಸ್? ಕ್ರೀಡಾಪಟುಗಳಿಗೆ ನಿಷೇಧಿತ ವಸ್ತುಗಳ ಬಗ್ಗೆ ಮಾಹಿತಿ ನೀಡುವ ನಾಡಾ ಇಂಡಿಯಾ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಿರೇನ್ ರಿಜಿಜು. ಭಾರತದ ಸ್ಪೋರ್ಟ್ಸ್ ಮಿನಿಸ್ಟರ್ ಕಿರೇನ್ ರಿಜಿಜು ಅವರು ನಾಡಾ ಇಂಡಿಯಾ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ.
Which state has launched the portal Skill Connect Forum to connect job seekers and employers? ಜಾಬ್ ಸೀಕರ್ಸ್ ಅಂಡ್ ಎಂಪ್ಲಾಯರ್ಸ್ ಅನ್ನು ಸಂಪರ್ಕಿಸಲು ಯಾವ ರಾಜ್ಯವು ಸ್ಕಿಲ್ ಕನೆಕ್ಟ್ ಫೋರಂ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ಜಾಬ್ ಸೀಕರ್ಸ್ ಅಂಡ್ ಎಂಪ್ಲಾಯರ್ಸ್ ಅನ್ನು ಸಂಪರ್ಕಿಸಲು ಸ್ಕಿಲ್ ಕನೆಕ್ಟ್ ಫೋರಂ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸ್ 2020? ಜಾಗತಿಕ ಉತ್ಪಾದನಾ ಅಪಾಯ ಸೂಚ್ಯಂಕ 2020ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಥರ್ಡ್. ಭಾರತ 3ನೇ ಸ್ಥಾನದಲ್ಲಿದೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸ್ 2020. ಸೊ ಸ್ನೇಹಿತರೆ ಈ ಇಂಡೆಕ್ಸ್ ಅಲ್ಲಿ ಟಾಪ್ 3 ನೋಡಾದ್ರೆ ಫಸ್ಟ್ ಚೈನಾ, ಸೆಕೆಂಡ್ ಅಮೆರಿಕಾ ಅಂಡ್ ಥರ್ಡ್ ಸ್ನೇಹಿತರೆ ಇಂಡಿಯಾ. ಅಂಡ್ ಸ್ನೇಹಿತರೆ ಈ ಸೂಚ್ಯಾಂಕವನ್ನು US ಮೂಲದ ಕುಶ್ಮನ್ ಮತ್ತು ವೇಕ್ಫೀಲ್ಡ್ ಬಿಡುಗಡೆ ಮಾಡಿದೆ. ಡ್ಯಾಶ್ ವಿರುದ್ಧ ಭಾರತದ ಮೊದಲ ಸಂಪೂರ್ಣವಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವ್ಯಾಕ್ಸಿನ್ಗೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮೋದನೆ ನೀಡಿದ್ದಾರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನ್ಯೂಮೋನಿಯಾ. ನ್ಯೂಮೋನಿಯಾ ವಿರುದ್ಧ ಭಾರತದ ಮೊದಲ ಸಂಪೂರ್ಣವಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವ್ಯಾಕ್ಸಿನ್ಗೆ ಭಾರತದ ಡ್ರಗ್ ಕಂಟ್ರೋಲರ್ ಜನರಲ್ ಅನುಮೋದನೆ ನೀಡಿದ್ದಾರೆ. ಭಾರತದ ಡ್ರಗ್ ಕಂಟ್ರೋಲರ್ ಜನರಲ್ ಸ್ನೇಹಿತರೆ ಡಾಕ್ಟರ್ VG ಸೋಮಾನಿ. ವೆನ್ ಈಸ್ ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅಬ್ಸರ್ವ್? ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜುಲೈ 18. ಪ್ರತಿ ವರ್ಷ ಜುಲೈ 18ರಂದು ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ ಮೊದಲ UN ನೆಲ್ಸನ್ ಮಂಡೇಲಾ ದಿನವನ್ನು ಜುಲೈ 18, 2010ರಂದು ಆಚರಿಸಲಾಯಿತು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಪರ್ಸನ್ ಆಫ್ HCL ಟೆಕ್ನಾಲಜೀಸ್? HCLನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರೋಶ್ನಿ ನಡಾರ್ ಮಲ್ಹೋತ್ರಾ. ರೋಶ್ನಿ ಮಲ್ಹೋತ್ರಾ ಅವರು HCLನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. HCLದು CEO ಸ್ನೇಹಿತರೆ ಸಿ ವಿಜಯ್ ಕುಮಾರ್ ಅಂಡ್ HCLದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನೋಯ್ಡಾ, ಉತ್ತರ ಪ್ರದೇಶನಲ್ಲಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಸೈಬರ್ ಸ್ಪೇಸ್ ಸುರಕ್ಷಿತವಾಗಿಸಲು ಯಾವ ರಾಜ್ಯದ ಪೊಲೀಸರು ವರ್ಚುವಲ್ ಜಾಗೃತಿ ಅಭಿಯಾನ್ ಸೈಬರ್ ಅನ್ನು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ತೆಲಂಗಾಣ. ತೆಲಂಗಾಣ ಪೊಲೀಸರು ಮಹಿಳೆಯರು ಮತ್ತು ಮಕ್ಕಳಿಗೆ ಸೈಬರ್ ಸ್ಪೇಸ್ ಅನ್ನು ಸುರಕ್ಷಿತವಾಗಿಸಲು ಸೈಬರ್ ಎಂಬ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ತೆಲಂಗಾಣದ ಮುಖ್ಯಮಂತ್ರಿ ಸ್ನೇಹಿತರೆ ಕೆ ಚಂದ್ರಶೇಖರ್ ರಾವ್ ಅಂಡ್ ತೆಲಂಗಾಣದ ಗವರ್ನರ್ ತಮಿಳ್ಸಾಯಿ ಸುಂದರರಾಜನ್. ವೆನ್ ಈಸ್ ದ ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಬ್ಸರ್ವ್ ಗ್ಲೋಬಲಿ? ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 17 ಜುಲೈ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಕಾರ್ಯವನ್ನು ಬೆಂಬಲಿಸಲು ಮತ್ತು ಗುರುತಿಸಲು ಪ್ರತಿ ವರ್ಷ ಜುಲೈ 17ರಂದು ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅನ್ನು ಆಚರಿಸಲಾಗುತ್ತದೆ. 2019-20 ಲಾ ಲೀಗಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಿಯಲ್ ಮ್ಯಾಡ್ರಿಡ್. 2019-20 ಲಾ ಲೀಗಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ರಿಯಲ್ ಮ್ಯಾಡ್ರಿಡ್ ಗೆದ್ದಿದೆ. ಮೆಡಿಕ್ಯಾಬ್ ಪೋರ್ಟೇಬಲ್ ಆಸ್ಪತ್ರೆ ಘಟಕವಾಗಿದ್ದು ಅಂಡ್ COVID-19 ಚಿಕಿತ್ಸೆಗಾಗಿ ಯಾವ ಸಂಸ್ಥೆ ಈ ಯೂನಿಟ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ IIT ಮದ್ರಾಸ್. IIT ಮದ್ರಾಸ್ ಮೆಡಿಕ್ಯಾಬ್ ಪೋರ್ಟೇಬಲ್ ಆಸ್ಪತ್ರೆ ಘಟಕವನ್ನು ಪ್ರಾರಂಭಿಸಿದೆ. ದ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಲಾಂಚ್ ಇಟ್ಸ್ ಫಸ್ಟ್ ಫುಟ್ವೇರ್ ಟ್ರೈನಿಂಗ್ ಸೆಂಟರ್ ಇನ್ ವಿಚ್ ಸಿಟಿ? ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC ತನ್ನ ಮೊದಲ ಫುಟ್ವೇರ್ ಟ್ರೈನಿಂಗ್ ಸೆಂಟರ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಗ್ರಾದಲ್ಲಿ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಆಗ್ರಾದಲ್ಲಿ ತನ್ನ ಮೊದಲನೇ ಫುಟ್ವೇರ್ ಟ್ರೈನಿಂಗ್ ಸೆಂಟರ್ ಅನ್ನು ಪ್ರಾರಂಭಿಸಿತು. KVICದು ಪ್ರಸ್ತುತ ಚೇರ್ಮನ್ ಸ್ನೇಹಿತರೆ ವಿನಯ್ ಕುಮಾರ್ ಸಕ್ಸೇನಾ ಅಂಡ್ KVICದು ಸ್ಥಾಪನೆ ಸ್ನೇಹಿತರೆ 1956ನಲ್ಲಿ ಆಗಿದೆ. ಫೆಡರಲ್ ಬ್ಯಾಂಕ್ನ MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶ್ಯಾಮ್ ಶ್ರೀನಿವಾಸನ್. ಶ್ಯಾಮ್ ಶ್ರೀನಿವಾಸನ್ ಅವರು ಫೆಡರಲ್ ಬ್ಯಾಂಕ್ನ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ.
ರೋಸ್ ರಾಪೊಂಡಾ ಯಾವ ದೇಶದ ಮೊದಲನೇ ಮಹಿಳಾ ಪ್ರಧಾನಿಯಾಗಿದ್ದಾರೆ? ರೋಸ್ ರಾಪೊಂಡೋ ಹ್ಯಾಸ್ ಬಿಕಮ್ ದ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗ್ಯಾಬಾನ್. ರೋಸ್ ರಾಪೊಂಡಾ ಅವರು ಗ್ಯಾಬಾನ್ ದೇಶದ ಮೊದಲನೇ ಮಹಿಳಾ ಪ್ರಧಾನಿಯಾಗಿದ್ದಾರೆ. ಗ್ಯಾಬಾನ್ ದೇಶದ ಕ್ಯಾಪಿಟಲ್ ಸ್ನೇಹಿತರೆ ಲಿಬ್ರೆವಿಲ್ ಅಂಡ್ ಗ್ಯಾಬಾನ್ದು ಕರೆನ್ಸಿ ಸೆಂಟ್ರಲ್ ಆಫ್ರಿಕನ್ CFA ಫ್ರಾಂಕ್. ವಿಚ್ ಮಿನಿಸ್ಟ್ರಿ ಲಾಂಚ್ ಆನ್ಲೈನ್ ನಿಷ್ಠಾ ಪ್ರೋಗ್ರಾಮ್ ರೀಸೆಂಟ್ಲಿ? ಆನ್ಲೈನ್ನಲ್ಲಿ ನಿಷ್ಠಾ ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಇತ್ತೀಚೆಗೆ ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. HRD ಮಿನಿಸ್ಟ್ರಿ ಆನ್ಲೈನ್ ನಿಷ್ಠಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಸ್ನೇಹಿತರೆ ನಿಷ್ಠಾದು ಫುಲ್ ಫಾರ್ಮ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ಸ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್. SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಲಿಮಿಟೆಡ್ನ MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಶ್ವಿನಿ ಕುಮಾರ್ ತಿವಾರಿ. SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಲಿಮಿಟೆಡ್ನ MD ಮತ್ತು CEO ಆಗಿ ಅಶ್ವಿನಿ ತಿವಾರಿ ಅವರು ನೇಮಕಗೊಂಡಿದ್ದಾರೆ. SBIದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಅಂಡ್ SBIದು ಪ್ರಸ್ತುತ ಚೇರ್ಪರ್ಸನ್ ಸ್ನೇಹಿತರೆ ರಜನೀಶ್ ಕುಮಾರ್. 700 ಮೆಗಾವ್ಯಾಟ್ ಆಜಾದ್ ಪತ್ತನ್ ಹೈಡಲ್ ವಿದ್ಯುತ್ ಯೋಜನೆ ನಿರ್ಮಾಣಕ್ಕಾಗಿ ಪಾಕಿಸ್ತಾನ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಚೈನಾ. 700 ಮೆಗಾವ್ಯಾಟ್ ಆಜಾದ್ ಪಟ್ಟನ್ ಹೈಡಲ್ ವಿದ್ಯುತ್ ಯೋಜನೆ ನಿರ್ಮಾಣಕ್ಕಾಗಿ ಪಾಕಿಸ್ತಾನ ಚೈನಾ ದೇಶ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವ ದೇಶವು ತನ್ನ ಮೊದಲ ಮಾರ್ಸ್ ಮಿಷನ್ ಹೋಪ್ ಅನ್ನು ಪ್ರಾರಂಭಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ ಇಟ್ಸ್ ಫಸ್ಟ್ ಮಾರ್ಸ್ ಮಿಷನ್ ಹೋಪ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ UAE ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಮೊದಲ ಮಾರ್ಸ್ ಮಿಷನ್ ಹೋಪ್ ಅನ್ನು ಜುಲೈ 20ರಂದು ಪ್ರಾರಂಭಿಸಿದೆ. UAEದು ಕ್ಯಾಪಿಟಲ್ ಸ್ನೇಹಿತರೆ ಅಬುಧಾಬಿ ಅಂಡ್ UAEದು ಕರೆನ್ಸಿ ದಿರಮ್. 2020 ಫಾರ್ಮುಲಾ 1 F1 ಹಂಗಾರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ನ ವಿಜೇತರನ್ನು ಹೆಸರಿಸಿ. ನೇಮ್ ದ ವಿನ್ನರ್ ಆಫ್ 2020 F1 ಹಂಗಾರಿಯನ್ ಗ್ರ್ಯಾಂಡ್ ಪ್ರಿಕ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಲೂಯಿಸ್ ಹ್ಯಾಮಿಲ್ಟನ್. ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ಇಂಟರ್ನ್ಯಾಷನಲ್ ಚೆಸ್ ಡೇ ಸೆಲೆಬ್ರೇಟೆಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜುಲೈ 20. ಪ್ರತಿ ವರ್ಷ ಜುಲೈ 20ರಂದು ಇಂಟರ್ನ್ಯಾಷನಲ್ ಚೆಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಪರಿಶಿಷ್ಟ ಜಾತಿಗಳಿಗಾಗಿ ನವೀನ್ ರೋಜ್ಗಾರ್ ಛತ್ರಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಉತ್ತರ ಪ್ರದೇಶ್. ಪರಿಶಿಷ್ಟ ಜಾತಿಗಳಿಗಾಗಿ ನವೀನ್ ರೋಜ್ಗಾರ್ ಛತ್ರಿ ಯೋಜನೆಯನ್ನು ಉತ್ತರ ಪ್ರದೇಶ ರಾಜ್ಯ ಪ್ರಾರಂಭಿಸಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಅಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. ಹೂ ಇಸ್ ದ ಆಥರ್ ಆಫ್ ಫೋಟೋ ಬುಕ್ ಸ್ಪಿರಿಟ್ ಆಫ್ ಕ್ರಿಕೆಟ್? ಸ್ಪಿರಿಟ್ ಆಫ್ ಕ್ರಿಕೆಟ್ ಎಂಬ ಫೋಟೋ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸ್ಟೀವ್ ವಾವ್. ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪಿ ಪ್ರವೀಣ್ ಸಿದ್ಧಾರ್ಥ್. ಪಿ ಪ್ರವೀಣ್ ಸಿದ್ಧಾರ್ಥ್ ಅವರು ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಪ್ರೈವೇಟ್ ಸೆಕ್ರೆಟರಿಯಾಗಿ ನೇಮಕಗೊಂಡಿದ್ದಾರೆ. ಆದಾಯ ಮಟ್ಟದ 2020-21ರ ಪ್ರಕಾರ ವಿಶ್ವ ಬ್ಯಾಂಕಿನ ವರ್ಗೀಕರಣಗಳ ಪ್ರಕಾರ ಭಾರತವನ್ನು ಯಾವ ವರ್ಗದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಲೋವರ್ ಮಿಡಲ್ ಇನ್ಕಮ್ ಗ್ರೂಪ್. ಭಾರತದ ಮೊದಲ ಸಾರ್ವಜನಿಕ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪ್ಲಾಜಾವನ್ನು ಯಾವ ರಾಜ್ಯ ಅಥವಾ UTಯಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನ್ಯೂ ದಿಲ್ಲಿ. ಭಾರತದ ಮೊದಲ ಪಬ್ಲಿಕ್ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಪ್ಲಾಜಾವನ್ನು ನವದೆಹಲಿಯಲ್ಲಿ ಸ್ಥಾಪಿಸಲಾಗಿದೆ. ಲಾಲ್ಜಿ ಟಂಡನ್ ಜುಲೈ 20ರಂದು ನಿಧನರಾದರು. ಅವರು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದರು? ಹಿ ವಾಸ್ ದ ಗವರ್ನರ್ ಆಫ್ ವಿಚ್ ಸ್ಟೇಟ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಧ್ಯಪ್ರದೇಶ್. ಡೇಟಾ ವಿನಿಮಯಕ್ಕಾಗಿ ಯಾವ ಸಂಸ್ಥೆ ಕೇಂದ್ರೀಯ ನೇರ ತೆರಿಗೆ ಮಂಡಳಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಡೇಟಾ ಎಕ್ಸ್ಚೇಂಜ್ಗಾಗಿ ಕೇಂದ್ರೀಯ ನೇರ ತೆರಿಗೆ ಮಂಡಳಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ದಿ ಎಂಡ್ ಗೇಮ್ ಕಾದಂಬರಿಯ ಲೇಖಕರು ಯಾರು? ಹೂ ಇಸ್ ದ ಆಥರ್ ಆಫ್ ದ ನಾವಲ್ ದಿ ಎಂಡ್ ಗೇಮ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಎಸ್ ಹುಸೇನ್ ಝೈದಿ. ಎಸ್ ಹುಸೇನ್ ಝೈದಿ ಅವರು ದಿ ಎಂಡ್ ಗೇಮ್ ಎಂಬ ನಾವಲ್ ಅನ್ನು ಬರೆದಿದ್ದಾರೆ. ಫಿಫಾ ಪುರುಷರ ಫುಟ್ಬಾಲ್ ವಿಶ್ವಕಪ್ 2022 ಯಾವ ದೇಶವು ಆಯೋಜಿಸಲಿದೆ? ವಿಚ್ ಕಂಟ್ರಿ ಇಸ್ ಗೋಯಿಂಗ್ ಟು ಹೋಸ್ಟ್ ಫಿಫಾ ಮೆನ್ಸ್ ಫುಟ್ಬಾಲ್ ವರ್ಲ್ಡ್ ಕಪ್ 2022? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕತಾರ್. ಫಿಫಾ ಮೆನ್ಸ್ ಫುಟ್ಬಾಲ್ ವರ್ಲ್ಡ್ ಕಪ್ 2022 ಕತಾರ್ ದೇಶ ಆಯೋಜಿಸಲಿದೆ. ಫಿಫಾದು ಫುಲ್ ಫಾರ್ಮ್ ಸ್ನೇಹಿತರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ಫಿಫಾದು ಪ್ರೆಸಿಡೆಂಟ್ ಸ್ನೇಹಿತರೆ ಜಿಯಾನಿ ಇನ್ಫಾಂಟಿನೋ ಅಂಡ್ ಫಿಫಾದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಜುರಿಚ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಹೂ ಅಮಾಂಗ್ ದೀಸ್ ಆರ್ ವಿನ್ನರ್ಸ್ ಆಫ್ 2020 ನೆಲ್ಸನ್ ಮಂಡೇಲಾ ಪ್ರೈಸ್? 2020 ನೆಲ್ಸನ್ ಮಂಡೇಲಾ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಾರಿಯಾನಾ ವಾಡಿನೋ ಎನ್ನಿಸ್ ಅಂಡ್ ಮಾರಿಸಾನಾ ಕ್ಯಾಟೆ. ಐಸಿಸಿ ಲಾಲಾರಸ ನಿಷೇಧ ಸಲೈವಾ ಬ್ಯಾನ್ ರೂಲ್ ಅನ್ನು ಉಲ್ಲಂಘಿಸಿದ ಮೊದಲ ಕ್ರಿಕೆಟರ್ ಯಾರು? ಹೂ ಬಿಕೇಮ್ ದ ಫಸ್ಟ್ ಕ್ರಿಕೆಟರ್ ಟು ವೈಲೇಟ್ ಐಸಿಸಿಸ್ ಸಲೈವಾ ಬ್ಯಾನ್ ರೂಲ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡಾಮ್ ಸಿಬ್ಲೆ. ಇಂಗ್ಲೆಂಡ್ ಕ್ರಿಕೆಟರ್ ಡಾಮ್ ಸಿಬ್ಲೆ ಅವರು ಐಸಿಸಿ ಸಲೈವಾ ಬ್ಯಾನ್ ರೂಲ್ ಅನ್ನು ಉಲ್ಲಂಘಿಸಿದ ಮೊದಲ ಕ್ರಿಕೆಟರ್ ಆಗಿದ್ದಾರೆ. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಸೂರಜ್ ಕದೆ ಮರ್ದಾ ನಹಿ? ಸೂರಜ್ ಕದೆ ಮರ್ದಾ ನಹಿ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬಲ್ದೇವ್ ಸಿಂಗ್ ಸಡಕ್ನಾಮಾ. ವಿದ್ಯುತ್ ತಂತಿಗಳು ಮತ್ತು ಪ್ರಸರಣ ಗೋಪುರಗಳನ್ನು ಪರೀಕ್ಷಿಸಲು ಡ್ರೋನ್ಗಳನ್ನು ಬಳಸಲು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯ ವಿದ್ಯುತ್ ಪ್ರಸರಣ ಕಂಪನಿ ಲಿಮಿಟೆಡ್ ವೈಮಾನಿಕ ಕಣ್ಗಾವಲು ಮತ್ತು ಹೆಚ್ಚುವರಿ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳನ್ನು ಮತ್ತು ಗೋಪುರಗಳ ಪರಿಶೀಲನೆಗಾಗಿ ಡ್ರೋನ್ಗಳನ್ನು ಬಳಸಲು ಪ್ರಾರಂಭಿಸಿದೆ. ಅಂಡ್ ವಿದ್ಯುತ್ ತಂತಿಗಳನ್ನು ಪರೀಕ್ಷಿಸಲು ಡ್ರೋನ್ಗಳನ್ನು ಬಳಸುವ ಮೊದಲನೇ ರಾಜ್ಯ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ನೇಹಿತರೆ ಉದ್ಧವ್ ಠಾಕ್ರೆ ಅಂಡ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ವೇರ್ ವಾಸ್ ಝೋರಾಮ್ ಮೆಗಾ ಫುಡ್ ಪಾರ್ಕ್ ಇನಾಗ್ರೇಟೆಡ್? ಝೋರಾಮ್ ಮೆಗಾ ಫುಡ್ ಪಾರ್ಕ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಝೋರಾಮ್ ಮೆಗಾ ಫುಡ್ ಪಾರ್ಕ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿಜೋರಾಂ. ಕೇಂದ್ರ ಆಹಾರ ಸಂಸ್ಕರಣಾ ಸಚಿವರು ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಮಿಜೋರಾಂನಲ್ಲಿ ಝೋರಾಮ್ ಮೆಗಾ ಫುಡ್ ಪಾರ್ಕ್ ಅನ್ನು ಉದ್ಘಾಟಿಸಿದರು. ಮಿಜೋರಾಂದ ಮುಖ್ಯಮಂತ್ರಿ ಸ್ನೇಹಿತರೆ ಝೋರಾಮ್ ಥಂಗಾ ಅಂಡ್ ಮಿಜೋರಾಂದ ಗವರ್ನರ್ PS ಶ್ರೀಧರನ್ ಪಿಲ್ಲೈ. ಸುಮಿತ್ ದೇವ್ has been appointed as the chairman and managing director of which organization? ಸುಮಿತ್ ದೇವ್ ಅವರನ್ನು ಯಾವ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸುಮಿತ್ ದೇವ್ ಅವರನ್ನು NMDC ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಮಾನವೀಯತೆಗಾಗಿ ಗುಲ್ಬೆನ್ಕೇನ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಹೂ ಹ್ಯಾಸ್ ವಾನ್ ಗುಲ್ಬೆನ್ಕೇನ್ ಪ್ರೈಸ್ ಫಾರ್ ಹ್ಯುಮ್ಯಾನಿಟಿ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗ್ರೆಟಾ ಥನ್ಬರ್ಗ್. ಗ್ರೆಟಾ ಥನ್ಬರ್ಗ್ ಅವರು ಮಾನವೀಯತೆಗಾಗಿ ಹ್ಯುಮ್ಯಾನಿಟಿಗಾಗಿ ಗುಲ್ಬೆನ್ಕೇನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. 2020 ಟೂನ್ಸ್ ಮೀಡಿಯಾ ಗ್ರೂಪ್ನ ಲೆಜೆಂಡ್ ಆಫ್ ಅನಿಮೇಷನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ಲೆಜೆಂಡ್ ಆಫ್ ಅನಿಮೇಷನ್ ಅವಾರ್ಡ್ ಬೈ ಟೂನ್ಸ್ ಮೀಡಿಯಾ ಗ್ರೂಪ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅರ್ಣಾಬ್ ಚೌಧರಿ. 2020 ಟೂನ್ಸ್ ಮೀಡಿಯಾ ಗ್ರೂಪ್ನ ಲೆಜೆಂಡ್ ಆಫ್ ಅನಿಮೇಷನ್ ಪ್ರಶಸ್ತಿಯನ್ನು ಅರ್ಣಾಬ್ ಚೌಧರಿ ಅವರಿಗೆ ನೀಡಲಾಗಿದೆ. ಭಾರತೀಯ ಸೇನೆಯು DRDO ಇಂದ ಹೊಸದಾಗಿ ಅಭಿವೃದ್ಧಿಪಡಿಸಿದ ಡ್ರೋನ್ಗಳನ್ನು ಪಡೆದುಕೊಂಡಿದೆ. ಸ್ನೇಹಿತರೆ ಆ ಡ್ರೋನ್ಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಭಾರತ್ ಡ್ರೋನ್ಸ್. ಅನಾಸಿಸ್ 2 ಯಾವ ದೇಶದ ಮೊದಲನೇ ಮಿಲಿಟರಿ ಸಂವಹನ ಉಪಗ್ರಹ? ಅನಾಸಿಸ್ 2 is the first military communication satellite of which country?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸೌತ್ ಕೊರಿಯಾ. ದಕ್ಷಿಣ ಕೊರಿಯಾ ತನ್ನ ಮೊದಲ ಮಿಲಿಟರಿ ಸಂವಹನ ಉಪಗ್ರಹವನ್ನು ಜುಲೈ 20ರಂದು ಉಡಾವಣೆ ಮಾಡಿತು. ಅನಾಸಿಸ್ದು ಫುಲ್ ಫಾರ್ಮ್ ಸ್ನೇಹಿತರೆ ಆರ್ಮಿ ನೇವಿ ಏರ್ಫೋರ್ಸ್ ಸ್ಯಾಟಲೈಟ್ ಇನ್ಫಾರ್ಮೇಷನ್ ಸಿಸ್ಟಮ್. ದಕ್ಷಿಣ ಕೊರಿಯಾ ಸೌತ್ ಕೊರಿಯಾದು ಕ್ಯಾಪಿಟಲ್ ಸ್ನೇಹಿತರೆ ಸಿಯೋಲ್ ಅಂಡ್ ಸೌತ್ ಕೊರಿಯಾದು ಕರೆನ್ಸಿ ಸೌತ್ ಕೊರಿಯನ್ ವಾನ್. ಟಿಯಾನ್ವೆನ್-1 ಯಾವ ದೇಶದ ಮಾರ್ಸ್ ಮಿಷನ್? ಟಿಯಾನ್ವೆನ್-1 is a Mars mission of which country? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಚೈನಾ. ಟಿಯಾನ್ವೆನ್-1 is the Mars mission of China. ವಲಸೆ ಕಾರ್ಮಿಕರಿಗಾಗಿ ಯಾವ ಪ್ರಸಿದ್ಧ ವ್ಯಕ್ತಿಗಳಿಂದ ಪ್ರವಾಸಿ ರೋಜ್ಗಾರ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ? ದ ಪ್ರವಾಸಿ ರೋಜ್ಗಾರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಆಫ್ ದಿ ಸೆಲೆಬ್ರಿಟೀಸ್ ಫಾರ್ ಮೈಗ್ರೆಂಟ್ ವರ್ಕರ್ಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸೋನು ಸೂದ್. ಸೋನು ಸೂದ್ ಅವರು ವಲಸೆ ಕಾರ್ಮಿಕರಿಗಾಗಿ ಮೈಗ್ರೆಂಟ್ ವರ್ಕರ್ಸ್ಗಾಗಿ ಪ್ರವಾಸಿ ರೋಜ್ಗಾರ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ. ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಸ್ನೇಹಿತರೆ ಜುಲೈದು ಮಂತ್ಲಿ ಕರೆಂಟ್ ಅಫೇರ್ಸ್ PDF ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.